ಅಲ್ಲೋಡ ಅಕ್ಸರ್ 12:37 ಆಗಿದೆ. ಜಾಸ್ತಿ ಜನ ಇರೋಲ್ಲ ಇವತ್ತು ಓಪನ್ ಆಗಿದೆ ಅನ್ಸ್ತಾ ಇಲ್ಲ ಅಣ್ಣ. ಆದರೆ ಇಂಥ ಅಡ್ನಟಿ ಕೆಲಸ ಮಾತ್ರ ಇಲ್ಲಿ ಮಾಡಿಬಿಡಿ. ವಜ್ರಗುಂಟಿ ಫಾಲ್ಸು ಸೆಕೆಂಡ್ ಲೇಯರ್ ಇದ್ದಂಗಿದೆ. ಅಲ್ಲೂ ಒಳ್ಳೆ ವ್ಯೂ ಇದೆ, ಒಳ್ಳೆ ಫೋಟೋಸ್ ಬರುತ್ತೆ. ಬಿಟ್ಟು ಅಲ್ಲಿ ಟಾಪಲ್ಲಿ ಹೊಸದೇವತಾ ಫಾಲ್ಸ್ ರಿಓಪನ್ ಆಗಿದೆ ಅಂತೆ. ಸೊ ಈ ವಿಷಯ ಗೊತ್ತಾದ್ಮೇಲೆ ಮನೇಲಿ ಕೂತ್ಕೊಳ್ಳಿಕ್ಕಂತೂ ಆಗೋದಿಲ್ಲ. ಸೊ ಹೋಗಿ ಬರೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ. 20 ರೂಪಾಯಿ ಟಿಕೆಟ್ ಏನೋ ಅಂತ ಇದ್ರು, ಹೋಗಿ ನೋಡೋಣ. ಹಾಗೆಯೇ ಇವಾಗ ಒಂದು 4-5 ದಿನ ಆಯಿತು, ಮಳೆ ಕೂಡ ಇಲ್ಲ. ಸೊ ಫಾಲ್ಸಲ್ಲಿ ನೀರು ಸ್ವಲ್ಪ ಕಡಿಮೆ ಇರಬಹುದು, ಬಟ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗಿ ನೋಡೋಣ ಯಾವ ರೀತಿಯಾಗಿದೆ ಫಾಲ್ಸ್, ನೀರು ಜಾಸ್ತಿ ಇದೆಯೋ ಇಲ್ವೋ, ಟಿಕೆಟ್ ಪ್ರೈಸ್ ಎಲ್ಲ ಎಷ್ಟಿದೆ. ಸೊ ಎಲ್ಲದನ್ನು ನೋಡೋಣ ಬನ್ನಿ. ಅಂಕೋಲದಿಂದ ಕುಮಟಾ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೊಬ್ಬ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದ ಜಮೀನ್ದಾರರು, ಇನ್ನೂ ಬಂದಿಲ್ಲ. ತಳಗದ್ದೆ ಮತ್ತು ಈ ಕಡೆ ಹೋಗೋ ರೋಡ್ ಇದು. ಇಲ್ಲಿ ಬರಬೇಕಿತ್ತು ಇಷ್ಟೊತ್ತಿಗೆ. ಅಲ್ಲೇ ಅದೇ ಇರ್ಬೇಕು ಅವ್ನ ಬೈಕ್. ನೋಡಿ ಮುಂದೆ ಯಾವುದೋ ಎಲೆಕ್ಷನ್ ಇಲ್ಲೋ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಅಲ್ಲಿಂದ ಹೈ ಮಾಡ್ತಾ ಬರ್ತಾ ಇದ್ದಾನೆ. ಸ್ಮೈಲ್ ನೋಡೋ, ಅಲ್ಲೇ ಫುಲ್ ಜೋಶಲ್ಲಿ ಇವನಪ್ಪ ಇವತ್ತು ಹೆಂಗ. ಇವಾಗ ನಾವು ಶಿರೂರಲ್ಲಿ ಗುಡ್ಡ ಕುಸಿತ ಆಗಿತ್ತಲ್ವ, ಆ ಏರಿಯಾಗೆ ಬಂದಿದ್ದೀವಿ. ಇಲ್ಲಿಂದ 1 ಕಿಲೋಮೀಟ್ರ್ ಆಮೇಲೆ ಒಂದು ಸಣ್ಣದಾಗಿ ಒಂದು ಬ್ರಿಡ್ಜ್ ಸಿಗುತ್ತೆ, ದೊಡ್ಡದಾಗೇನಿದೆ. ಅಲ್ಲಿಂದ ಒಳಗಡೆ ಹೋಗ್ಬೇಕು. ವೆದರ್ ಚೆನ್ನಾಗಿದೆ, ಬಟ್ ಮಳೆ ಬರೋದು ಸಾಧ್ಯತೆ ಕಮ್ಮಿ. ಅದಕ್ಕೆ ರೇನ್ಕೋಟೇ ತರಲಿಲ್ಲ. ಅದು ಒಂದು ರೇನ್ಕೋಟ್ ಬ್ಯಾಗ್ ತಂದಿದ್ದಾನೆ ಇವನು, ಬಟ್ ಬ್ಯಾಗಲ್ಲಿ ಬೇರೆ ಏನೋ ಇದೆ ಅಂತ ಅನಿಸುತ್ತೆ. ಐ ಮೀನ್ ಬಟ್ಟೆ ಇವ್ರು ಬೇರೆ ಏನು ಅಂದ್ಕೊಳ್ಳೆ, ಬೇರೆ ಅಂದ್ಕೊಂಬರು ಕಡಿಮೆ, ಬೇರೆ ಅಂದ್ಕೊಂಬರೆ ಭಾಳ ಜನ. ಅದೇ ಅದೊಂದು ವಿಡಿಯೋ ಇತ್ತಲ್ಲ ಹಂಗೆ. ಓಕೆ, ಇವಾಗ ನಾವು ಕೊಡಸಣಿ ಹತ್ರ ಇದ್ದೀವಿ. ಕೊಡಸಣಿ ಬ್ರಿಡ್ಜ್, ಇಲ್ಲಿಂದ ಆ ಕಾರ್ ಹೋಗ್ತಾ ಇದೆ ನೋಡಿ ಒಳಗಡೆ, ಆ ಕಡೆ ಹೋಗ್ಬೇಕು. ಈ ಕಡೆ ಇದೆ ಕೊಡಸಣಿ ಬ್ರಿಡ್ಜ್, ಗೊತ್ತೇ ಇರತ್ತೆ, ಹೊಸಬರಿಗೋಸ್ಕರ ಹೇಳ್ತಾ ಇರೋದಷ್ಟೇ. ಸೊ ಇಲ್ಲಿ ಮೊದಲು ಬಂದ್ ಮಾಡಿದರೆ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು, ಬಟ್ ಇವಾಗ ಬಿಡ್ತಾ ಇದ್ದಾರೆ, ಒಳಗಡೆ ಹೋಗ್ಬೋದು. ಹಾಂ, ಪ್ರವೇಶ ನಿರ್ಬಂಧಿಸಲಾಗಿದೆ. ಈಗ ಬಿಡ್ತಾರಾಗೋದಾದ್ರೆ, ಈಗ ಬಿಡ್ತಾರಂತ ಹೇಳಿದ್ರಲ್ಲ. ಅಲ್ಲೋಡ ಅಕ್ಸರ್ 12:37 ಆಗಿದೆ. 12 ಅಂತ ಬರಿಬೋದಿತ್ತ, 37 ಅಂತ ಆಗಿತ್ತ. ಇಲ್ಲ ನೋಡ ಕೆಳಗೋದ, 12:37 ಆಗಿದೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಇರೋದಲ್ಲ, ಮಿನಿಮಮ್ 2 ಕಿಲೋಮೀಟರ್ ಅನಿಸುತ್ತೆ. ಮೊದಲು ಹೋಗಿದ್ದು ನೆನಪಿನ ಪ್ರಕಾರ. ನೋಡೋಣ ಎಷ್ಟು ಕಿಲೋಮೀಟರ್. 2 ಜಾಸ್ತಿನೇ ಅನಿಸ್ತಿದೆ, ಯಾಕಂದ್ರೆ ಒಳಗಡೆ ಎಲ್ಲ ಹೋಗ್ಬೇಕಲ್ಲ, ಮೇಲಿನ ಗುಳಿ ಕ್ರಾಸಿಂದ ಮತ್ತೆ ಒಳಗೆ ಹೋಗ್ಬೇಕು. ಓಕೆ, ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಂತ ಹೇಳ್ತೀವಿ ಸದ್ಯ. ಬನ್ನಿ, ಒಂದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 5 ಕಿಲೋಮೀಟರ್ ಇರ್ಬೋದು. ಮಂದಿರೆಲ್ಲ ಏನು ಪಾಲ್ಸಿ ಹೋಗೋ ಬಂದ್ರೆ ಹಿಂಗೆ ಓಡಾಡ್ಕೋತೀರ, ಆಡ್ಕೋತಿರ್ಬೇಕು. ಅವಾಗೇ ಬೆಸ್ಟ್, ತಲೆ ಬಿಸಿ ಇರೋದಿಲ್ಲ. ಹೋಮ್ವರ್ಕ್ ಬರೋದೊಂದೇ ತಲೆ ಬಿಸಿ, ಮತ್ತೇನೋ ತಲೆ ಬಿಸಿ ಅಲ್ಲ. ಹೋಮ್ವರ್ಕ್ ಶಾಲೆಲ್ಲ ಮುಗಿಸ್ಕೊಂತಾರೆ. ಹಾಂ, ಮತ್ತೆ ಯಾರು ಬರೀತಾರ ಅಂತ ಅಷ್ಟೇ. ಎಲ್ಲ ಚೆನ್ನಾಗಿದೆ, ಒಂದು ಸ್ವಲ್ಪ ಅಷ್ಟೇ ರೋಡು ಮುಂದೆ, ಒಂದು ಸ್ವಲ್ಪ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ ಅಷ್ಟೇ. ಅದು ಬಿಟ್ಟರೆ ಬಾಕಿ 3/4% ಅಲ್ಲ, ಒಂದು 80-85% ಚೆನ್ನಾಗಿದೆ ರೋಡು. ಸಿಮೆಂಟ್ ರೋಡ್ ಎಕ್ಬಿಟ್ಟು ಹೋಗಿತ್ತು. ಹಾಂ, ಈ ಸಿಮೆಂಟ್ ರೋಡ್ ಸ್ವಲ್ಪ ಹೋಗಿದೆ. ಏನೋ ಇವರೆಲ್ಲ ಹೋಗ ಬಂದವ್ರ ಅಥವಾ ಹಿಂಗೆ ಅಲ್ಲ, ನೋಡುವ ಹೋಗ್ಕಂಡು ಬಿಟ್ಟರೆ ಸಾಕಷ್ಟೇ. ಇಲ್ಲಿ ತನಕ ಬಂದ್ಕಂಡು ಮಧ್ಯಾಹ್ನ ಎದ್ರೆಲ್ಲ ಹಾಳು ಮಾಡ್ಕೊಂಬಂದ್ರೆ ಅಲ್ಲಿ ಹೋದ್ಕೊಳ್ಳೆ. ಇಲ್ಲ ಇವತ್ತು ಬಿಡೋದಿಲ್ಲ ತಮ್ಮ ಅಂದ್ಬಿಟ್ರೆ ಮುಗಿತು ಕೆಲಸ. ಇಲ್ಲ, ಯಾರಿಗೆ ಬಿಡೋದಿಲ್ಲ. ಹಂಗೆ ಸೀದಾ ಕಣ್ಣೆ ನಾ ಮನೇಲಿ ಬರೀ ಹೇಳಕ್ ಬಂದಿ, ನಾನು ಹೇಳಕ್ಕಂಡೆ ಬಂದಿಲ್ಲ ಜೋಶಲ್ಲೇ. ಹೊಸ ದೇವತಾ ಬಿಡ್ತೀವ್ರಂತೆ, 20 ರೂಪಾಯಿ ಟಿಕೆಟ್ ಅಂತ ಹೋಗಿ ಬರ್ತೀವಿ ಅನ್ನಕ್ಕೆ ಬಂದಿ. ಅವ್ರು ಹೇಳ್ದ ಅನ್ಸ್ಕೊಂಡೆ ನಾ ಇದು ವಿಡಿಯೋ ಮಾಡಿ ಹಾಕಿ ಬಿಡ್ತೀವಿ. ಸಾರಿ ಗೈಸ್, ನಿನ್ನೆ ಸ್ಟೋರಿಗೆ ಅಪ್ಡೇಟ್. ಹಾಕಿದ ಅದು ಹಿಂಗಿಲ್ಲ. ಅದ್ರ ನಾನು ಅಕ್ಸೂರ್ 10 ಕಿಲೋಮೀಟರ್ ಇದೆ. ಇಲ್ಲಿಂದ ರೋಡ್ ಸ್ವಲ್ಪ ಡಿಸ್ಕೋ ಡ್ಯಾನ್ಸ್. ಓಕೆ, ಇಲ್ಲಿಂದ ಒಳಗಡೆ ಮೋಸ್ಟ್ಲಿ ಇವ್ರು ಹೋಗಿ ಬಂದವ್ರು ಅನಿಸ್ತಿದ. ಬಿಡ್ತೀವ್ರ ಹಂಗೆ ಏನು ಬಂದ ಬಿಡ್ತಾರಲ್ಲ, ಬಿಡ್ತಾರಲ್ಲ. ಸ್ವಲ್ಪ ಸಮಾಧಾನ ಆಯಿತು ಕೇಳಿಸ್ಕೊಂಡೆ. ಓಹೋ, ತೆಗೆದ್ಬಿಟ್ಟಾರಲ್ಲ, ಎಲ್ಲ ಬಂದಿದೆ. 20 ರೂಪಾಯಿ ತಗೊಳ್ಳೋದು ನೀವು.
ಮುಂದೆನಾ ಗೊತ್ತಿಲ್ಲ. ಫ್ರೀ ಫೈರ್ ಅಥವಾ ಪಬ್ಜಿ. ಹೊಡಿ ಹೊಡಿ ಬಿಡ್ಬೇಡ. पबजी वाला है क्या? ಕಬ್ಬೇನಾ? ಕಬ್ಬಿನ ಕಬ್ಬಿನ ಹುಡುಕಿ ಮದುವೆ ಪ್ರಿಪ್ರೇಷನ್ ಬಂದು ತಗೊಂಡು ಹೋಗ್ಬೋದು ಬೇಕಾದ್ರೆ ದುಡ್ಡು ಕೊಟ್ಕೊಂಡು. ಇಲ್ಲೊಂದು ರೋಡ್ ಇದೆ, ಬಟ್ ಈ ರೋಡಿಗೆ ಹೋಗ್ಬೇಡಿ, ಸ್ಟ್ರೈಟ್ ರೋಡ್. ಓಕೆ, ಹಿಂಗೆ ಸ್ಟ್ರೈಟ್ ಆಗಿ ಹೋಗಿ ರೈಟ್ ತಗೊಳ್ಬೇಕು. ಓಕೆ, ಇವಾಗ ಇಲ್ಲಿಂದ ರೈಟಿಗೆ ನೋಡಿ, ಇಲ್ಲೊಂದು ಏನೋ ಬರೆದಿದ್ದಾರೆ, ಒಂದು ಓದ್ಲಿಕ್ಕಂತೂ ಆಗೋದಿಲ್ಲ. ಇಲ್ಲಿಂದ ರೈಟ್ ತಗೊಳ್ಬೇಕು, ಸ್ಟ್ರೈಟ್ ಹೋಗಿಬಿಡ್ಬಿಡಿ. ಅದು ಯಾರ್ದೋ ಮನೆ ಇದೆ. ಈ ಕಡೆ ಬನ್ನಿ, ಈ ರೋಡಿಗೆ ಬಲ್ಗಡೆ. ಜಾಸ್ತಿ ಜನ ಇಲ್ಲ ಅಂದರೆ ಬೆಸ್ಟು. ನೋಡೋಣ. ಹೊಲಸು ಹೆಂಗಿದೆ ಅಣ್ಣ? ಲೆಕ್ಕಿದೆ. ಹೋಗುತ್ತೆ. ಇಲ್ಲಿ ಜೋರು ಮಳೆ ಬಂದಾಗ ಸ್ವಲ್ಪ ಕಷ್ಟ ಅಷ್ಟೇ, ಬಟ್ ಹೋಗುತ್ತೆ. ಕಾರು ಹೋಗ್ತದೆ, ಹಂಗೇನಿಲ್ಲ. ಕಾರು ಹೋಗ್ತಿದೆ, ಬಟ್ ಇದೆ ಈ ಥರ ಅಲ್ಲ. ನೀವು ಕಾರ್ ಮೇಲೆ ಅತಿಯಾಗಿ ಲವ್ ಇಟ್ಕೊಂಡಿದ್ರೆ ತರೋಕೆ ಹೋಗೋದಿಲ್ಲ, ನಮ್ಗೆ ಗೊತ್ತಿದ್ದು. ಇದ್ರಿರ್ಲೆ ಕೊಟ್ಟು ಕಾಣಿಸ್ಬಿಡುವ ನಮ್ಮ ಮೈಂಡ್ ಸೆಟ್ ಇದ್ರೆ ತಗೊಬರ್ರಿ ಅಪ್ಪನ ದುಡ್ಡು ಅಂದ್ರೆ ಅಷ್ಟೇ. ಯಾಕಂದ್ರೆ ಕೆಳಗಡೆ ತಾಗೋ ಚಾನ್ಸ್ ಇದೆ ಅಲ್ಲ, ಎಲ್ಲೆಲ್ಲ ಎತ್ತರ ತೆಗಿದಂದು ಹೇಳಕ್ ಹೋಗಲ್ಲ, ಹಂಗಿದೆ. ಇಲ್ಲೆಲ್ಲ ಸರ್ಕಸ್ ಮಾಡಿ ಹೊಡಿದೆ. ಸೊ ಬೆಟರ್ ನೀವು ಕಾರನ್ನು ಡ್ರೈವರ್ ಸ್ವಲ್ಪ ಹಿಂದಿಟ್ಟೇನೆ ಬರೋದು ಬೆಸ್ಟು. ಇಲ್ಲಿ ಬೈಕ್ ಬೇಕಿದ್ರೆ ತರ್ಬೋದು ಆರಾಮಾಗಿ. ಎಲ್ಲ ಜನ ಬರ್ತಿದಾರಾಗೋದು. ಇವತ್ತಿಂದ ಮತ್ತು 20 ರೂಪಾಯಿ ಟಿಕೆಟ್ ಅಲೋ ಮಾಡಿದ್ದಾರೆ ಅಂತ ಹೇಳಿದ್ರು. ನೋಡ್ರಿ, ಎಲ್ಲರೂ ಮೊದಲೇ ವಿಷಯ ಗೊತ್ತಾಗಿತ್ತಾ ಅಥವಾ ಮೊದಲಿಂದ ಅಲೋ ಇತ್ತಾ? ನೋಡಿ, ಕಾರ್ ಪಾರ್ಕಿಂಗ್ ಬೇಕಿದ್ರೆ ನೀವು ಮಾಡ್ಕೊಳ್ಬೋದು, ಬಟ್ ಬೈಕ್ ಮತ್ತು ಮುಂದೆ ಹೋಗುತ್ತೆ. ರಾಶಿ ಜನ ಇರಲ್ಲ. ಇವತ್ತು ಓಪನ್ ಆಗಿದೆ ಅನ್ಸ್ತಾ ಇಲ್ಲ ಅಣ್ಣ. ಇದು ರೆಗ್ಯುಲರ್ ಆಗಿ ಬಿಡ್ತಿದ್ರು ಹೋಗುದಾ? ಸುಮಾರು ಗಾಡಿ ಇವು. ಈ ರೇಂಜಿಗೆ ಅದೆಷ್ಟು ಬೇಗ ಟ್ರ್ಯಾಕ್ಟರ್ಸೇ ಮಾಡಿ ಬಂದಾರ ಅನ್ಸ್ತಾ ಇದೆ. ವೇಕೆನ್ಸಿ ತಗೊಳ್ತೀವಿ ಸಾಯಲಪ್ಪ. ಹಾಳಾಗ್ಲು ಸುಮಾರು ಗಾಡಿ ಬಂದಿವು. ಟಿಕೆಟ್ ಇದಣ್ಣ? ಇಲ್ಲ ಅಲ್ಲ, ಯಾರ ಟಿಕೆಟ್ ಅಂದ್ರೆ ಮತ್ತೆ 20 ರೂಪಾಯಿ ಯಾರು ಅಂದ್ರಲ್ಲ. ನಾಳೆಂದೆ, ನಿನ್ನೆ ನೋಡಿದ್ರೆ 50 ಅಂದ್ರ. ಇಲ್ಲಿಂದ ಒಂದು 200 ಮೀಟರ್ ಟ್ರೆಕ್ಕು ಅಲ್ಲ ಅದು, ಆ್ಯಕ್ಚುಲಿ ನಡ್ಕೊಂಡು ಹೋದ್ರೆ ಅಷ್ಟೇ. ನೋಡಿ, 4 ಗಂಟೆದು ಮಾಲಕ ಬರ್ತಾ ಇದ್ದಾನೆ. ಓಕೆ, ಹಳದಲ್ಲೆಲ್ಲ ನೀರು ಕಮ್ಮಿ ಇದೆ, ಫಾಲ್ಸಲ್ಲೂ ಕಮ್ಮಿನೇ ಇರುತ್ತೆ. ಯಾಕಂತಂದರೆ ಇದು ಫಾಲ್ಸ್ದೇ ನೀರು. ಜಮೀನ್ದಾರರು ಚಿಕ್ಕ ಚಡ್ಡಿ ಜೊತೆ ಚಿಕ್ಕ ಛತ್ರಿ ತಗೊಬಂದಿದ್ದಾರೆ. ಓಕೆ, ಫಾಲ್ಸ್ ಕಾಣಿಸ್ತಾ ಇದೆ. ಝೂಮ್ ಹಾಕಿದರೆ ನೋಡ್ಬೋದು, ಅಲ್ಲಿದೆ. ಮತ್ತೊಂದು ಹಾದಿ ಯಾವುದದು? ಕ್ಲೀನ್ ಇದು, ಒಂದು ಕಸ ಇಲ್ಲ. ಕಸ ಹಾಕೋಕ್ಕಿಲ್ಲ ಅವರು, ಬಂದವರು ನಮ್ಮನ್ನು ಸೇರಿಸಿ. ಹಾಂ, ಚಂದಿದ. ಇವರು ಚಂದ ಮಾಡಿ ಇಟ್ಕೊಬೇಕು ಬಂದವರು. ನೀವು ಅಷ್ಟೇ, ಯಾರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಪ್ಲಾಸ್ಟಿಕ್ಕು ಮತ್ತು ಊಟದಕ್ಕೆ ಅದೇ ಇದು ಎಲ್ಲ ತಗೊಬಂದಿದ್ರೆ ಯಾವುದೂ ಹೊತ್ತಾಕ್ಬೇಡಿ. ಇಲ್ಲಿ ತಂಡೆ ತಗೊಂಡೋಗಿ. ಜನ ಸ್ವಲ್ಪ ಕಡಿಮೆನೇ ಇದ್ದಾರೆ, ಕಡಿಮೆ ಇದ್ರೇ ನಮ್ಗೆ ಒಳ್ಳೆಯದು. ನಾವು ನೀರಿಗಿಳಿಬೋದು. ಅದಕ್ಕೋಸ್ಕರ ದೇವಸ್ಥಾನದ ಅಭಿವೃದ್ಧಿಗಾಗಿ ಕಾಣಿಕೆ ಡಬ್ಬಿ. ನೀರು ಕಮ್ಮಿ ಇದೆ, ಆದರೆ ನಾವು ಬಂದಾಗ ಬರೋಬ್ಬರಿ ಇತ್ತು. ಸೊ ಇಲ್ಲಿ ಅಷ್ಟೊಂದೇನು ನೀರಿಲ್ಲ.
ಮೇಲ್ಗಡೆ ಇಲ್ಲೊಂದು ಜಾಗ ಇದೆ, ಮೇಲ್ಗಡೆ ಹೋದರೆ ಅಲ್ಲೂ ಮಿಸಾಡಲಿಕ್ಕೆ. ಅದಿಲ್ಲ ಅಂತ ಹೇಳಿದ್ರೆ ಹಿಂಗೆ ನೀರು ಹೋಗುತ್ತಲ್ಲ, ಸೊ ನೋಡಿ ಅಲ್ಲೊಂದು ಸ್ವಲ್ಪ ಜಾಗ ಇದೆ, ಎಲ್ಲೂ ಬೇಕಾದರೂ ಸ್ವಿಮ್ ಮಾಡ್ಬೋದು. ಬಟ್ ಇಲ್ಲಿಗಿಂತ ಅದು ಮೇಲ್ಗಡೆ ಮಸ್ತಾಗಿದೆ. ಕಳೆದ ಬಾರಿ ಬಂದಾಗ ಸಿಕ್ಕಾಪಟ್ಟೆ ನೀರಿತ್ತು, ಬಟ್ ಈ ಸಲ ತುಂಬ ಕಡಿಮೆ ನೀರಿದೆ. ಇಲ್ಲಿ ಸ್ವಲ್ಪ ಸ್ವಿಮ್ ಮಾಡ್ಬೋದು. ಇದು ಬಿಟ್ಟರೆ ಮೇಲ್ಗಡೆ ಒಂದು ವ್ಯೂ ಇದೆ, ಅಲ್ಲೂ ಸ್ವಿಮ್ ಮಾಡ್ಬೋದು. ಬಿಟ್ಟರೆ ಕೆಳಗಡೆನೆ, ಬಟ್ ನೀರು ಕಮ್ಮಿ ಇದೆ, ಅದೇ ಸ್ವಲ್ಪ ಬೇಜಾರು. ಓಕೆ, ಕೆಳಗಡೆ ಸ್ವಲ್ಪ ನೀರಿರೋದ್ರಿಂದ ಮೇಲ್ಗಡೆ ಹೋಗಿ ನೋಡೋಣ ಅಲ್ಲಿ ಹೆಂಗಿದೆ ವ್ಯೂ, ಅದನ್ನು ಕೂಡ ನಿಮ್ಗೆ ತೋರಿಸೋಣ ಅಂತ ಹೇಳಿ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸೊ ಮೇಲ್ಗಡೆ ಹೋಗೋದೆಲ್ಲ ವಿಡಿಯೋ ಮಾಡಲ್ಲ, ಮೇಲ್ಗಡೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಯಾವ ಫಾಲ್ಸಿಗೆ ಬೇಕಾದರೂ ಬನ್ನಿ, ಆದರೆ ಇಂಥ ಅಡ್ನಡಿ ಕೆಲಸ ಮಾತ್ರ ಇಲ್ಲಿ ಮಾಡಿಬಿಡಿ. ನೋಡಿ ನೋಡಿ ಮಾಡಿಟ್ಟಿರೋ ಅವತಾರ, ಇಂಥ ಕೆಲಸ ಮಾತ್ರ ಮಾಡಬೇಡಿ. ಫಾಲ್ಸಿಗೆ ಬಂದ್ರೆ ಎಂಜಾಯ್ ಮಾಡಿದ್ರೆ ಹೋಗ್ತಾ ಇರಬೇಕು. ಈ ರೀತಿ ಕಸ ಗಿಸ ಹಾಕೋದು, ಇರೋ ಸ್ಥಳನೂ ಹಾಳು ಮಾಡೋದು, ಇಂಥವೆಲ್ಲ ದಯವಿಟ್ಟು ಮಾಡಬೇಡಿ. ನೋಡಿ ಇದೊಂದು ನೀವು ಮಾಡಿ, ಬಟ್ ನಿಮ್ಮ ಮನೇಲೆ, ಇಲ್ಲೆಲ್ಲ ಬೇಡ. ಮಳೆ ಜೋರು ಬಂದಾಗ ಹಂಗಿರ್ಬೋದು ವ್ಯೂ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗಲೇ ಹಿಂಗೆ ಕಾಣಿಸ್ತಾ ಇದೆ. ವಜ್ರಗುಂಡಿ ಇದ್ದಂಗಿದೆಲ್ಲ ಇದು ಅಲ್ಲ, ವಜ್ರಗುಂಡಿ ಫಾಲ್ಸು ಸೆಕೆಂಡ್ ಲೇಯರ್ ಇದ್ದಂಗಿದೆ. ನೀರು ಜಾಸ್ತಿ ಬಂದಾಗ ಚೆಂದ ಕಾಣೋದು, ಮಿಸಾಡೋಕಾಗ್ತದೆ. ಇಲ್ಲಿ ಸ್ವಲ್ಪ ಮುಂದೋಗಿ ನೋಡೋಣ ಮಿಸಾಡ್ಲಿಕ್ಕೆಲ್ಲ ಹೆಂಗಿದೆ ಅಂತ. ಅಷ್ಟೊಂದೇನು ಡೀಪ್ ಇಲ್ಲ, ಮಿಸಾಡ್ಬೋದು ಈಸಿಯಾಗಿ. ಡೀಪ್ ಇದ್ರೂ ಮಿಸಾಡ್ಬೋದು ನಿಮಗೆ ಸ್ವಿಮ್ಮಿಂಗ್ ಬಂದರೆ, ಬಟ್ ಇಲ್ಲಿ ಅಷ್ಟೊಂದೇನು ಡೀಪ್ ಇಲ್ಲ. ಮಸ್ತಾಗಿದೆ ಫಾಲ್ಸು. ಜಾಸ್ತಿ ನೀರಿದ್ದಾಗ ಇನ್ನೂ ಸೂಪರ್ಬಾಗಿ ಕಾಣಿಸುತ್ತೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಡಿಮೆ ನೀರಿದ್ದಾಗಲೇ ಈ ರೀತಿಯಾಗಿದೆ, ಸೊ ಜಾಸ್ತಿ ನೀರಿದ್ದಾಗ ಹೆಂಗಿರ್ಬೋದು ಅಂತ. ಸೊ ಇಲ್ಲಿಂದ ಮೇಲ್ಗಡೆ ಅಲ್ಲೇನಿದೆ ನೋಡ್ಕೊಂಡು ಬರೋಣ. ಬರ್ತೀಯಾ? ಅವ್ನು ಬರ್ತಾನೆ ಇಲ್ಲ ಗೊತ್ತಿಲ್ಲ, ನಾನಂತೂ ಹೋಗಿ ನೋಡ್ಕೊಂಡು ಬರ್ತೀನಿ. ನೀರು ತುಂಬಾ ಕಡಿಮೆ ಇದೆ, ಸೊ ಹೀಗಾಗಿ ಮೇಲ್ಗಡೆನೂ ಏನಾದರೂ ಇರ್ಬೋದೇನೋ, ಒಳ್ಳೆ ಸ್ವಿಮ್ ಮಾಡೋದಕ್ಕೆ ಜಾಗ ಇರಬಹುದು. ಇಲ್ಲಿ ಕಲ್ಲು ಕೂಡ ಜಾರೋದಿಲ್ಲ ಇವಾಗ, ಸೊ ಈಸಿಯಾಗಿ ಹತ್ಕೊಂಡು ಹೋಗ್ಬೋದು. ನೀರು ಜಾಸ್ತಿ ಇದ್ದಾಗಂತೂ ಜಾರತ್ತೆ, ಬಟ್ ಇಂಥ ಟೈಮಲ್ಲಿ ನೀರು ಕಡಿಮೆ ಇದೆ, ಸೊ ಏನಿದೆ ನೋಡ್ಕೊಂಡು ಬಂದೇ ಬಿಡೋಣ ಅಂತ ಹೇಳಿ ಹತ್ತುತ್ತಾ ಇದ್ದೀನಿ. ಓಕೆ, ಹಾಗೆ ಟಾಪಿಕ್ ಬಂದರೆ ಇಲ್ಲೂ ಜನ ಇದ್ದಾರೆ. ಓಯ್ ಅಲ್ಲಿ ಜನ ಇವರು ಒಳಗೆ ಮತ್ತು ಜಾಗ ಇದಿರಬೇಕು. ಇಲ್ಲಿ ಸ್ವಿಮ್ಮಿಂಗ್ ಮಾಡೋದೇನು ಜಾಗ ಇದ್ದಂಗಿಲ್ಲ. ಸ್ವಲ್ಪ ನೀರು ಆ ಕಡೆಯಿಂದ ಬರ್ತಾಯಿದೆ, ಇನ್ನು ಸ್ವಲ್ಪ ಈ ಕಡೆಯಿಂದ ಬರ್ತಾಯಿದೆ. ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೋಡಿ ಇಲ್ಲಿ ಅಲ್ಲೊಂದು ಸ್ವಲ್ಪ ಮಿಸಾಡಲಿಕ್ಕೆ ಜಾಗ ಇದ್ದಂಗಿದೆ, ಸೊ ಅಲ್ಲಿಗೂ ಹೋಗಿ ನೋಡ್ಕೊಂಡೇ ಬರೋಣ. ಸೊ ಇಲ್ಲೆಲ್ಲೋ ಜಾರೋ ರೀತಿ ಏನೂ ಇಲ್ಲ, ಈಸಿಯಾಗಿನೇ ಹೋಗ್ಬೋದು ಮುಂದೆ, ಸೊ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ ಓಕೆ, ಇಲ್ಲಿದೆ ಸ್ವಲ್ಪ ಜಾಗ ಸ್ವಿಮ್ ಮಾಡೋದಕ್ಕೆ. ಇಲ್ಲಿ ಸ್ವಲ್ಪ ಜಾಗ ಇದೆ, ಸೊ ಇಲ್ಲಿ ಸ್ವಿಮ್ ಮಾಡ್ಬೋದು. ಇಷ್ಟು ದೊಡ್ಡ ಜಾಗದಲ್ಲಿ ನೋಡಿ, ಇದು ದೊಡ್ಡದಾಗಿದೆ ಜಾಗ ಸ್ವಿಮ್ ಮಾಡೋದಕ್ಕೆ. ಹಿಂಗೆ ಹೋದರೆ ಸ್ವಲ್ಪ ಜನ ಆಲ್ರೆಡಿ ಇದ್ದಾರೆ, ಅದಕ್ಕೂ ಮೇಲ್ಗಡೆ ಏನಿದೆಯೋ ಗೊತ್ತಿಲ್ಲ. ಸೊ ನೀವೆಲ್ಲ ಕೆಳಗಡೆ ನೋಡ್ತಾ ಇದ್ದೀರಾ, ಅದು ನಾವು ಅಲ್ಲಿಂದ ನೋಡ್ಕೊಂಡು ಬಂದಂತಹ ದಾರಿ.
ಅದಾದ ನಂತರ ಒಂದು ಲೇಯರ್ ಇದೆ ಫಾಲ್ಸು, ಅದಾದ ನಂತರ ಇದು ಸೆಕೆಂಡು, ಇದಾದ ನಂತರ ಅಲ್ಲಿ 3ನೇ ಲೇಯರು ಆಲ್ರೆಡಿ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಅದು ಲೇಯರು ಚೆನ್ನಾಗಿದೆ ಫಾಲ್ಸು, ಮಸ್ಟ್ ವಿಸಿಟ್. ಇವಾಗ ನೀರಿಗೆ ಸ್ವಲ್ಪ ಇಳ್ಕೊಂಡು ಬರೋಣ ಬನ್ನಿ. ನೀವು ಬರೋದೇನು ಬೇಡ, ನಾವು ಹೋಗಿ ಬರ್ತೀವಿ, ನೀವು ಜಸ್ಟ್ ನೋಡಿ ವೀಡಿಯೋದಲ್ಲಿ ಅಷ್ಟೇ. ವೀಡಿಯೋದಲ್ಲಿ ನೋಡೋದು ವೀಡಿಯೋದಲ್ಲೂ ತೋರಿಸೋದಿಲ್ಲ, ವೀಡಿಯೋ ಇಲ್ಲಿಗೆ ಮುಗಿಸುವ, ನಾವು ನೀರಿಗೆ ಇಳಿವ. ಅದೇ ಹಂಗೆ ಅನಿಸ್ತೀವಿ. ಏನು ತಗೊಬಂದಿ ನಿನ್ನ ಟುವಾಲ ಗಾಡಿ ಮೇಲೆ ಒಣಗೋತಿಲ್ವಾ? ಟುವಾಲ್ಗಿವಲ್ವಾ ಗಿಂಬಲ್ ತರಲ್ಲ, ಅದು ಲೀಟ್ ಹಾಕೋದು ಅದೇ. ಅಲ್ಲಿ ಹೊಸ ದೇವತಾ ಫಾಲ್ಸಿಗೆ ಬಂದು ಸ್ವಿಮ್ಮಿಂಗ್ ಕೂಡ ಮುಗಿದು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಹಾಗೆ ಕೆಳಗಡೆ ಒಂದು ಜಾಗ ಇದೆ ನೋಡಿ, ಅಲ್ಲಿ ಹೋಗಿ ಬರೋಣ. ಅಲ್ಲಿ ಈ ಥರ 2 ದಾರಿ ಇದೆ, ಒಂದು ಇಲ್ಲಿಂದನೇ ಹೋಗ್ಬೋದು ಹಿಂಗೆ ದಾಟ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ವಾಪಸ್ ಬರಬೇಕಾಗತ್ತೆ. ಹಿಂಗೆ ಹೋಗ್ಬೋದು, ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು, ಸ್ವಲ್ಪ ಜಾಗ ಇದೆ ಅಲ್ಲೆಲ್ಲ. ಫೋಟೋ ಚೆನ್ನಾಗಿ ಬರುತ್ತೆ, ನೀವು ಬೇಕಿದ್ರೆ ಬಂದಾಗ ಟ್ರೈ ಮಾಡಿ. ಮಳೆ ಬಂದಾಗಂತೂ ಸೂಪರ್ವಾಗಿರುತ್ತೆ ವ್ಯೂ. ಸೊ ಅಲ್ಲಿದೆ ಟೆಂಪಲ್ ನೋಡಿ, ಈ ರೀತಿಯಾಗಿದೆ. ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ, ಅದಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಬಟ್ ವ್ಯೂ ಅಂತೂ ಸಖತ್ತಾಗಿದೆ. ಬಂದಾಗ ಒಂದ್ಸಲ ಮಸ್ಟ್ ವಿಸಿಟ್, ಮಿಸ್ ಮಾಡದೆ ಬನ್ನಿ. ಬಂದಾಗ ಎಂಜಾಯ್ ಮಾಡಿ ಹೋಗಿ, ಬಟ್ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ ಜಾಗನೆಲ್ಲ. ನೋಡಿ ಇಲ್ಲಿ ಸ್ವಿಮ್ ಮಾಡ್ಲಿಕ್ಕೆ ಒಳ್ಳೆ ಜಾಗ ಇದೆ ಆ್ಯಕ್ಚುಲಿ. ಇದು ಇಲ್ಲಿ ಸ್ವಿಮ್ ಮಾಡಲಿಕ್ಕೆ ಒಳ್ಳೆ ಜಾಗ ಇದೆ. ಇದನ್ನು ಬಿಟ್ಟರೆ ನೋಡಿ ಅಲ್ಲಿ ಅವರೆಲ್ಲ ಫೋಟೋ ತಗೊಳ್ತಾ ಇದ್ದಾರಲ್ಲ ನೋಡಿ, ಅಲ್ಲೂ ಒಳ್ಳೆ ವ್ಯೂ ಇದೆ, ಒಳ್ಳೆ ಫೋಟೋಸ್ ಬರುತ್ತೆ. ಬಿಟ್ಟರೆ ಅಲ್ಲಿ ಟಾಪಲ್ಲಿ, ಅದನ್ನು ಬಿಟ್ಟರೆ ಮೇಲ್ಗಡೆ ಜಾಗನ ಈಗಾಗಲೇ ನಾನು ನಿಮ್ಗೆ ತೋರಿಸಿದ್ದೀನಿ ಹೇಗಿದೆ ಅಂತ ಹೇಳಿ. ಇದನ್ನು ಬಿಟ್ಟು ಮತ್ತೆ ಅಂತ ಇಲ್ಲ, ಇಷ್ಟೇ ಸಿಂಪಲ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ ನೀರು ಇನ್ನೊಂದು ಕಡೆ ಬರುತ್ತಂತ, ಅದು ಅಲ್ಲಿ ಕಾಣಿಸ್ತಿದೆ ನೋಡಿ, ಅದು ಅಲ್ಲಿಂದ ಬೀಳುತ್ತೆ ನೀರು ಜಾಸ್ತಿ ಮಳೆ ಬಂದಾಗ. ಸೊ ಮಸ್ಟ್ ವಿಸಿಟ್, ಒಂದು ಸಲ ವಿಸಿಟ್ ಮಾಡಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವಾಗ. ಸೊ ಇವಾಗ ನಾವು ವಾಪಸ್ ಹೋಗೋಣ, ಹಿಂಗೆ ವಾಪಸ್ ಹೋಗ್ಬಿಡೋಣ. ದಾರಿ ಇದೆ, ಇಲ್ಲಿದೆ ದಾರಿ, ಹಿಂಗೆ ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಜಾಸ್ತಿ ವಿಡಿಯೋಸ್ ಇನ್ಮೇಲೆ ರೆಗ್ಯುಲರಾಗಿ ಮಾಡೋ ಪ್ರಯತ್ನ ಅಂತೂ ಮಾಡ್ತೀನಿ. ಮಳೆ ಜೋರಾಗಿ ಬಂದಾಗ ಬನ್ನಿ, ಸಖತ್ತಾಗಿದೆ ಫಾಲ್ಸು. 20 ರೂಪಾಯಿ ಟಿಕೆಟ್ ಬೇರೆ ಮಾಡ್ತಾರಂತೆ ನಾಳೆಯಿಂದ. ನಾವು ಬಂದಾಗ ಫ್ರೀಯಾಗಿನಿತ್ತು, ಫ್ರೀಯಾಗಿನೇ ಫಾಲ್ಸ್ ನೋಡ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ.